ನಿಮ್ಮ ನಾಟ್ಯಗಳನ್ನು ನಮ್ಮ ಇಡೀ ಕರ್ನಾಟಕ ನೋಡ್ತಾ ಬಂದಿದೆ, ಇಡೀ ದೇಶ ನೋಡ್ತಾ ಬಂದಿದೆ, ಹಾಗೆ ಇಡೀ ವಿಶ್ವ ನೋಡ್ತಾ ಬಂದಿದೆ. 85 ದೇಶಗಳಿಗೆ ಹೋಗಿ ನಿಮ್ಮ ನಾಟ್ಯವನ್ನು ಜನರ ಮನಸ್ಸಿನವರೆಗೆ ತಲುಪಿಸಿದ್ದೀರಿ. ಒಂದು ಸಲ ಜರ್ನಿ, ಈ 85 ದೇಶಗಳು, ದೇಶ, ರಾಜ್ಯ, ಈ ಎಲ್ಲ ಜರ್ನಿಯನ್ನು 4ನೇ ವರ್ಷದಿಂದ ಪ್ರತಿಭಾ ಪ್ರಹ್ಲಾದ್ ಅವರು ನಾಟ್ಯ ತಾವೇ ಕಲಿಯೋದಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಪೋಷಕರು ಅದನ್ನು ಉತ್ತೇಜಿಸಿ ಮುಂದಕ್ಕೆ ನಾಟ್ಯದಲ್ಲೇ ಮುಂದುವರಿಸ್ಕೊಂಡು ಹೋದರು. ಹೌ ವಾಸ್ ಯುವರ್ ಜರ್ನಿ? I think it's been incredible. It's been amazing. It's been beautiful. I wouldn't trade my life for anything else. So artistic journey is actually one of the most fulfilling journeys of the many facets of life. Because I think that when you're an artist, you not only see beauty in the outside world, you see beauty in everything that is created by the divine energy. So, and you're grateful for that beauty, and you try to portray that beauty and to bring out that beauty every time you have an opportunity. So to see something beautiful, wonderful, almost perfect, and try to bring it out through your own art, through your own body, the physical body, the mind, the soul, and convey the meaning of all of that to an audience, I think is something incredible. ಸುಂದರ. ಅಂದರೆ ಕಲೆಗೆ ಆ ಶಕ್ತಿ ಇದೆ, ಕಲೆಗೆ ಒಂದು ರೀತಿ ಮಾಂತ್ರಿಕ ಶಕ್ತಿ ಇದೆ. ಅಂದರೆ ಕಲೆಯನ್ನು ಯಾರು ವ್ಯಕ್ತಪಡಿಸ್ತಾ ಇದ್ದಾರೋ ಅವರು ಮತ್ತು ಎದುರಿಗೆ ಕೂತು ಅದನ್ನು ನೋಡ್ತಾ ಇರೋರು ಇಬ್ಬರನ್ನೂ ಸೆಳೆದು ಬಿಡೋ ಶಕ್ತಿ ಇದೆ. ಪ್ರತಿಭಾ ಪ್ರಹ್ಲಾದ್ ಅವ್ರ ಬಗ್ಗೆ ನಾನು ಖಂಡಿತ ಹೇಳಬೇಕು. ಅವರು ಜರ್ನಲಿಸಮ್ ಮಾಡಿದವರು, ಜೊತೆಗೆ ಜರ್ನಲಿಸಮ್ ಜರ್ನಿಯನ್ನು ಆರಂಭಿಸಿದವರು. ಇದರ ಜೊತೆಗೆ ಪತ್ರಿಕೆಗಳಲ್ಲಿ ಬರೀತಾ ಇದ್ರಿ, ಪತ್ರಿಕೆಗಳ ಜೊತೆಗೂ ನಿಮಗೆ ತುಂಬಾ ಹತ್ತಿರದ ನಂಟಿದೆ. ಅದೇ ಏನಾಯ್ತು ಅಂತಂದ್ರೆ, ನಮ್ಮ ತಾಯಿ ಶಿ ವಾಸ್ ಅನ್ ಅಕಾಡೆಮಿಷಿಯನ್, ಶಿ ವಾಸ್ ಅ ಪ್ರೊಫೆಸರ್ ಆಫ್ ಇಂಗ್ಲಿಷ್, ಆ್ಯಂಡ್ ನಮ್ಮ ತಂದೆ ಎಂಜಿನಿಯರು. ಆ್ಯಂಡ್ ನಮ್ಮ ಕುಟುಂಬದಲ್ಲಿ ಯಾರು ಕಲಾವಿದರಿರಲಿಲ್ಲ, ಯಾರೂ ಇರಲಿಲ್ಲ. ಎಸ್ಪೆಷಲಿ ಪ್ರೊಫೆಷ್ನಲ್ ಕಲಾವಿದರು ಯಾರೂ ಇರಲಿಲ್ಲ. ಪ್ರೇರಣೆ ಹೆಂಗೆ ಹಾಗಾದ್ರೆ? 4 ವರ್ಷದ ಮಗು ಡಾನ್ಸ್ ಮಾಡೋದಕ್ಕೆ, ಕಲಿಯೋದಕ್ಕೆ, ತನಗೆ ತಾನೇ ಕಲಿಯೋದಕ್ಕೆ ಹೆಂಗೆ ಪ್ರೇರಣೆ ಆಯಿತು? ವಾಟ್ ಮೇಡ್ ಯು? ಐ ಥಿಂಕ್ ಸಮಟೈಮ್ಸ್ destiny goads you, destiny pushes you towards what you're meant to do. And when I kind of look back on my dance journey, I feel that a lot of it was destiny, that I was destined to do it. Namma parivaradalli yaru kuda kalavidirilla. ಸೊ ಹಾಗಾಗಿ ನಮ್ಮ ತಾಯಿ ಹೇಳಿದ್ರು, ನಾನು 18 ವರ್ಷ ಆದಾಗ ನಾನು ಹೇಳಿದೆ ನಾನು ಪ್ರೊಫೆಷ್ನಲ್ ಡಾನ್ಸರ್ ಆಗಬೇಕು ಅಂತ. ಪ್ರೊಫೆಷ್ನಲ್ ಡಾನ್ಸರ್. ಸೊ ಅವ್ರು ಹೇಳಿದ್ರು, ಇಲ್ಲ, ಪ್ರೊಫೆಷ್ನಲ್ ಡಾನ್ಸರ್ ನೀನು ಆಗಬೇಕಾದ್ರೆ ನೀನು ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು. ಮಾಸ್ಟರ್ಸ್ ಡಿಗ್ರಿ ಆ ನಂತರ ನೀನು ಏನು ಬೇಕಾದ್ರೂ ಮಾಡು, ನೋ ಪ್ರಾಬ್ಲಮ್. ಆದರೆ ಇದರಲ್ಲಿ ಸಂಪಾದಿಸೋಕ್ಕೆ ಆಗದೆ ಹೋದರೆ ಒಂದು ಆಲ್ಟರ್ನೇಟ್ ಲೈವ್ಲಿಹುಡ್ ಮೆಕ್ಯಾನಿಸಮ್ ಇರಬೇಕು ನಿನಗೆ ಅಂತ. ಸೊ ದ್ಯಾಟ್ ಇಸ್ ವೈ ನಾನು ಮೌಂಟ್ ಕಾರ್ಮೆಲ್ ಕಾಲೇಜ್ ಸ್ಟೂಡೆಂಟು. ಅಲ್ಲಿ BA ಮಾಡಿದೆ ನಾನು, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಆ್ಯಂಡ್ ಹಿಸ್ಟ್ರಿ. ಆನಂತರ ಐ ಜಾಯಿನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಮಾಸ್ ಕಮ್ಯುನಿಕೇಷನ್ಸ್. ಆ ಮಾಸ್ ಕಮ್ಯುನಿಕೇಷನಲ್ಲಿ ನಮಗೆ ಎಡಿಟಿಂಗು, ರಿಪೋರ್ಟಿಂಗು, ಅದು ಇದು, ಆಮೇಲೆ ಟೆಲಿವಿಷನ್ ಜರ್ನಲಿಸಮು ಅವೆಲ್ಲ ಇರ್ತಾಯಿತ್ತು. ಆ್ಯಂಡ್ ಆ್ಯಂಡ್ ಹಾಗಾಗಿ ನಾನು ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಲ್ಡ್, ಡೆಕ್ಕನ್ ಟೈಮ್ಸ್ ಆಫ್ ಡೆಕ್ಕನ್ ಅಂತ ಒಂದು ಪೇಪರ್ ಇರ್ತಾ ಇತ್ತು, ಈವ್ನಿಂಗ್ ಹೆರಲ್ಡ್ ಅಂತ ಒಂದು ಪೇಪರ್ ಇರ್ತಾ ಇತ್ತು. ಇಟ್ ವಾಸ್ ವೆರಿ, ಅಂದರೆ ವೀಕ್ಷಕರೇ, ಇವಾಗಿನ ಸಂಜೆ ಪೇಪರ್ಗಳು ಏನು ಇಂಪ್ಯಾಕ್ಟ್ ಬಹಳ ಸ್ವಲ್ಪ ಕಡಿಮೆ ಆಗಿದೆ. ನಿಮ್ಮ ಕಾಲದಲ್ಲಿ ಸಾಯಂಕಾಲದ ಪತ್ರಿಕೆಗಳಿಗಿದ್ದ ಪಾಪ್ಯುಲಾರಿಟಿ, ಆ ಪಬ್ಲಿಸಿಟಿ, ಈವ್ನಿಂಗ್ ಹೆರಲ್ಡ್ ವಾಸ್ ವೆರಿ ಪಾಪ್ಯುಲರ್ ಆವಾಗ. a lot of people used to write for that. So anyway, ನಾನು ಅದೆಲ್ಲದಕ್ಕೂ ಬರಿತಾ ಇದ್ದೆ. ಆ್ಯಂಡ್ I started off by writing soft stories ಅಂತ ಹೇಳ್ತಾರಲ್ಲ, ಟ್ವಿನ್ಸ್ ಮೇಲೆ ಇದ್ದು, ಗಿಡ, ಹೂವು, ಆಮೇಲೆ ಅದೇ ಯಾವುದೋ ಪರ್ಸನಾಲಿಟಿನ ಇಂಟರ್ವ್ಯೂ ಮಾಡೋದು, ಆಮೇಲೆ ಅವ್ರ ಜರ್ನಿ ಬಗ್ಗೆ ಬರೆಯೋದು ಅಂತ. ಐ ವಾಸ್ ವೆರಿ ಯಂಗ್. ಆ ನಂತರ ಐ ಸ್ಟಾರ್ಟೆಡ್ ರೈಟಿಂಗ್ ಕಾಲಮ್ಸ್ ನ್ಯಾಷನಲ್ ಪೇಪರ್ಸ್ನಲ್ಲಿ. So Times of India, Indian Express contacted me, and Asian Age shuru adaga I wrote for Asian Age also, and I started writing in as a columnist, which was more challenging for me, and more interesting. ಅಲ್ಲ, ಐ ಆಮ್ ಜಸ್ಟ್ ಕ್ಯೂರಿಯಸ್, ಯಾಕೆಂದರೆ ನಾವು ಜರ್ನಲಿಸಮಲ್ಲಿ ಇರೋದ್ರಿಂದ ಐ ಆಮ್ ಜಸ್ಟ್ ಕ್ಯೂರಿಯಸ್ ಟು ಆಸ್ಕ್ ದಿಸ್ ಕ್ವೆಶ್ಚನ್.
ಜರ್ನಲಿಸಮ್ ಪೂರ್ಣವಾಗಿ ನಿಮ್ಮನ್ನು ಸೆಳೀಲಿಲ್ವಾ? ಅಂದರೆ ಎರಡರ ಮಧ್ಯದ ಯಾವತ್ತಾದರೂ ಕನ್ಫ್ಯೂಷನ್ಸ್ ಇತ್ತಾ, ಡಾನ್ಸ್ ಅಥವಾ ಜರ್ನಲಿಸಮ್? ಯಾಕಂದರೆ ನೀವು ಆಲ್ರೆಡಿ ಕಾಲಮಿಸ್ಟ್ ಆಗಿದ್ರಿ, ಕಾಲಮ್ಸ್ನ ಬರೀತಾ ಇದ್ರಿ, ಆ್ಯಂಡ್ ಇಟ್ ವಾಸ್... No, I write even now. ಹಾಂ. I'm on television a lot. I don't know if you've seen evening news, 9 ಗಂಟೆ news ಅಲ್ಲಿ, Republic TV, I know Times Now Network, NDTV, India Today. I'm on a lot of News X. I'm on a lot of channels. So I continue doing that. And like, I continue writing. I write books also. So I have authored books. I write articles. I continue doing that. But my passion was dance. My passion was classical dance. I had to master it. And that was my calling in life. It was not that I gave up journalism or I gave up being, a columnist, or I gave up writing, which is also, I enjoy writing. But yeah, I wanted to be a dancer. ವಂಡರ್ಫುಲ್. ಅಂದರೆ ಅವರ ತನು ಮನ ಎಲ್ಲವೂ ಕೂಡ ನೃತ್ಯದ ಕಡೆ ಇತ್ತು. ತಾಯಿ ಹೇಳಿದ್ರು ಒಂದು ಬ್ಯಾಕಪ್ಪಿಗೋಸ್ಕರ ನೀವು ಒಂದು ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ಳಿ ಅಂತ, ಅಲ್ಲಿ ಮಾಡಿದ್ರು. ಆದರೆ ಅವರ ನೃತ್ಯದ ಸೆಳೆತ ಕಡಿಮೆ ಆಗಲಿಲ್ಲ. ಆ್ಯಂಡ್ ಇವತ್ತಿಗೂ ಬರೀತಾರೆ. ಅಂದರೆ ಪ್ರತಿಭಾ ಪ್ರಹ್ಲಾದ್ ಅವರ ಹಲವಾರು ಬುಕ್ಗಳು ಬಹಳ ಜನಪ್ರಿಯ. ವೀಕ್ಷಕರೇ, ಒಂದು ಸಲ ನೀವು ಹೋಗಿ ಗೂಗಲಲ್ಲಿ ಅಥವಾ ಅಮೆಝಾನಲ್ಲಿ ಚೆಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಲಿಸ್ಟ್. ಆಮೇಲೆ ಬೆಸ್ಟ್ ಸೆಲ್ಲರ್ಸ್ ಆಗಿವೆ, ಮತ್ತೆ ಮುದ್ರಣ ಆಗಿವೆ. ಸೊ ಹೋಗಿ ಒಂದು ಸಲ ಚೆಕ್ ಮಾಡಿ, ಆ ಬುಕ್ಸನ್ನು ಚೆಕ್ ಮಾಡಿ, ಆ್ಯಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಪ್ರತಿಭಾ ಪ್ರಹ್ಲಾದ್ ಅವರ ಜರ್ನಿ ಹೇಗಿದೆ ಅಂತ ಹೇಳಿ. ಹಾಗೆ ಅವರ ಬರವಣಿಗೆಯ ಸೆಳೆತ ಮತ್ತು ಮಾತಿನ ಸೆಳೆತ ಕೂಡ ನಿಂತಿಲ್ಲ. ಆದರೆ